ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೆಸಿ ಸಚಿವರ ಪಟ್ಟಿ ಫೈನಲ್ ಮಾಡಲು ಮುಂದಾಗಿದೆ. ಹೀಗಾಗಿ ಶುಕ್ರವಾರ ಅಥವಾ ಶನಿವಾರ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ರಾಜ್ಯ ಸಂಪುಟ ವಿಸ್ತರಣೆಗೆ ಕೊನೆ ಹಂತದ ಕಸರತ್ತು. ಡೆಲ್ಲಿಯಲ್ಲಿ ಹೈ ವೋಲ್ಟೇಜ್ ಸಭೆ. ಫೈನಲ್ ಆಗುತ್ತಾ ಸಚಿವರ ಪಟ್ಟಿ? ಇಂದು ನಾಳೆ ನಾಡಿದ್ದು ಹೀಗೆ ಕಳೆದೊಂದು ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗ್ತಿದ್ದ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಕಳೆದ ವಾರವೇ ಫೈನಲ್ ಆಗಬೇಕಿದ್ದ ಸಚಿವರ ಪಟ್ಟಿ ದೆಹಲಿಯಲ್ಲಿನ ಬೆಳವಣಿಗೆಯಿಂದ ಮುಂದೂಡಿಕೆಯಾಗಿತ್ತು. ಆದರೀಗ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಯಿಸಿಕೊಂಡು ಸಂಪುಟ ವಿಸ್ತರಣೆ ವಿಚಾರ ಚರ್ಚೆ ಮಾಡಲು ಮುಂದಾಗಿದೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಇಂದು ರಾತ್ರಿ ಒಂದು ಸುತ್ತಿನ ಸಭೆ ನಡೆಸಿ ನಾಳೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಚಿವರ ಪಟ್ಟಿ ಫೈನಲ್ ಮಾಡಲು ಮುಂದಾಗಿದೆ. ನಾನು ಸಹ ಸಿದ್ದರಾಮಯ್ಯರ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು ಎಂಪಿಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತೀನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಎಲ್ಲ ಊಹಾಪೋಹಗಳು ಮತ್ತು ಅದಕ್ಕೇನಂತೀರ ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನು ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು. ರಾಜ್ಯ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಲು ಸಿಎಂ ಡಿಕೆ ಶಿವಕುಮಾರ ಮುಂದಾಗಿದ್ದಾರೆ. ಅಲ್ಲದೆ 2 ಹೆಚ್ಚುವರಿ ಡಿಸಿಎಂ ಅನ್ನು ನೇಮಿಸಲು ಸಿಎಂ ಉತ್ಸುಕರಾಗಿದ್ದಾರೆ. ಸಂಪುಟಕ್ಕೆ ಸೇರ್ಪಡೆಯಾಗುವ ಸಂಭಾವ್ಯ ಸಚಿವರ ಪಟ್ಟಿಯನ್ನ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಪಟ್ಟಿ ಮಾಡಿ ಈಗಾಗಲೇ ಹೈಕಮಾಂಡ್ಗೆ ಬೇಡಿದ್ದು, ರಾಜ್ಯ ನಾಯಕರ ಪಟ್ಟಿಗೆ ಅನುಗುಣವಾಗಿ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿ ಸಚಿವರ ಪಟ್ಟಿ ಫೈನಲ್ ಮಾಡಲು ಮುಂದಾಗಿದ್ದಾರೆ. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದಿರುವ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಈ ಬಾರಿ ಅವಕಾಶ ನೀಡಲು ಹೈಕಮಾಂಡ್ ಮುಂದಾಗಿದೆ. ಹೀಗಾಗಿ 20 ಸಚಿವ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರು ಪೈಪೋಟಿ ನಡೆಸುತ್ತಿದ್ದಾರೆ. ಎಲ್ಲ ಸಮುದಾಯಗಳ ಶಾಸಕರಲ್ಲೂ ಇದೀಗ ಸಚಿವ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದ್ದು, ಪಕ್ಷನಿಷ್ಠೆ, ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನಕ್ಕೆ ಶಾಸಕರು ಕೊನೆ ಕ್ಷಣದಲ್ಲೂ ಡೆಲ್ಲಿಯಲ್ಲಿ ಪರೇಡ್ ಮಾಡ್ತಿದ್ದಾರೆ. ಸಿಎಂ ಸಾಹೇಬರು ಇವತ್ತು ಬೆಳಗ್ಗೆ ಡೆಲ್ಲಿ ಹೋಗಿದ್ದಾರೆ. ಅವ್ರ ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಹೋಗಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿ ಎಂಪಿಗಳ ಜೊತೆಗೆ ಚರ್ಚೆ ಮಾಡ್ತೀವಿ, ಮೀಟಿಂಗ್ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ನಾಳೆ ಚರ್ಚೆ ಆಗ್ಬೋದು ಅಂತ ಕಾಣ್ತದೆ. ಬಹುಶಃ ನನ್ನ ಲೆಕ್ಕ ಇನ್ನು 4-5 ದಿವಸದಲ್ಲಿ ಬಹುಶಃ ರಾಷ್ಟ್ರೀಯ ನಾಯಕರು ಸಿಗ್ನಲ್ ಕೊಟ್ಟರೆ ಖಂಡಿತ ಮುಕ್ತಾಯ ಮಾಡ್ಬೋದು ಅನ್ನೋ ಅನಿಸುತ್ತೆ ನನ್ನ ಲೆಕ್ಕ. ನೋಡಬೇಕು, ಕಾದು ನೋಡಬೇಕು, ಏನೋ ಗೊತ್ತಿಲ್ಲ. ಭಾಳ ಜನ MLAಗಳು ಸಹ ಹೋಗಿದ್ದಾರೆ. ಏನಾಗುತ್ತೋ ನೋಡಬೇಕಷ್ಟೇ. ನನಗೆ ಗೊತ್ತಿದ್ದಂಗೆ ಬಹುಶಃ ಒಂದು ವಾರದಲ್ಲಿ ಮುಕ್ತಾಯ ಮಾಡ್ತಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಸರ್, ಮಾನದಂಡ ಜಿಲ್ಲಾವರು ಕೇಳ್ಬೋದು, ಜಾತಿಯವರು ಕೇಳ್ಬೋದು, ಅಥವಾ ಯುವಕರಿಗೆ ಕೊಡ್ಬೇಕಂತ ಏನಾರು ಇರ್ಬೋದು. ಈ ಥರ ಏನಾರು ಇದ್ದರೆ ಯಾವ ಮಾನದಂಡ ಇಟ್ಕೊಂಡವ್ರು ನಮ್ಗೆ ಗೊತ್ತಿಲ್ಲ. ನಾವು ಹೋಗಿ ಕೇಳೋದೆಲ್ಲ ಒಂದು 3-4 ಸರಿ ಹೋಗಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನೆಲ್ಲ ಕೇಳಿದ್ದೀವಿ. ಮುಂದೆ ತೀರ್ಮಾನ ಮಾಡೋವಂಥವ್ರು ಅವರಲ್ವಾ, ಅವ್ರು ಯಾವ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಆ ಥರ ಏನಿಲ್ಲ. ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು ಸೀನಿಯರ್ಗೊಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿಕೆ ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲಿ, ಹೈಕಮಾಂಡಲ್ಲಿದೆ. ಖಂಡಿತ ನಾವು ಕೇಳ್ತಾ ಇದ್ದೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಭರವಸೆ ಏನು ಕೊಟ್ಟಿಲ್ಲ. ಅಲ್ಲೆಲ್ಲ ಚರ್ಚೆ ಆಗಂಟ ಭರವಸೆ ಯಾರಿಗೂ ಕೊಡಲ್ಲ. ಹೇಳ್ತಾರೆ ಆಯಿತು ಮಾತಾಡ್ತೀವಿ ಅಂತ ಹೇಳ್ತಾರೆ. ಯಾರು ನಿಮ್ಮನ್ನು ಮಾಡ್ತೀವಿ ಅಂತ ಇದುವರೆಗೂ ಯಾರೂ ಹೇಳಿಲ್ಲ ನಮಗೆ. ಆಯಿತು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಕಳೆದೊಂದು ತಿಂಗಳಿನಿಂದ ಕಂಗಟ್ಟಾಗಿದ್ದ ಸಚಿವ ಸಂಪುಟ ವಿಸ್ತರಣೆಗೆ ನಾಳೆ ಸಂಜೆಯೊಳಗೆ ಗ್ರೀನ್ ಸಿಗ್ನಲ್ ಸಿಗಲಿದ್ದು, ನೂತನ ಸಚಿವರ ಪಟ್ಟಿಯನ್ನ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಹೈಕಮಾಂಡ್ ಫೈನಲ್ ಮಾಡಲಿದೆ. ಆದರೆ ಯಾರ್ಯಾರಿಗೆ ಮಂತ್ರಿ ಪಟ್ಟ, ಯಾರ್ಯಾರಿಗೆ ಕೊಕ್ ಅನ್ನೋದೇ ಈಗ ದೊಡ್ಡ ಕುತೂಹಲವಾಗಿದೆ. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.